ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ಮಟನ್ ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೊಂದು 3 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇವಾಗ ಅದಕ್ಕೆ ಕಟ್ ಮಾಡಿರೋ ಒಂದು ಈರುಳ್ಳಿ ಮತ್ತು ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಮಟನ್ ಹಾಕೋಣ. ಅದರ ಜೊತೆಗೆ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕೋಣ. ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಚೆನ್ನಾಗಿ ಫ್ರೈ ಆಗಿ ಮಟನಲ್ಲಿರೋ ನೀರೆಲ್ಲ ಖಾಲಿ ಆಗೋವರೆಗೂ ಮಟನ್ನ ಹುರ್ಕೋಬೇಕು ಚೆನ್ನಾಗಿ. ಇಷ್ಟು ನೋಡಿ, ಇಷ್ಟು ನೀರು ಖಾಲಿ ಆಗೋವರೆಗೂ ಹುರ್ಕೊಳ್ಳೋಣ. ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಜಾರ್ ತೊಗೊಂಡು ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ, ಹುರ್ಗಡ್ಲೆ ಮತ್ತು ಬೆಳ್ಳುಳ್ಳಿ, ಒಂದು ಕಟ್ ಮಾಡಿರೋ ಈರುಳ್ಳಿ, 2 ಟೊಮೊಟೊ, ಒಂದು ಅರ್ಧ ಇಂಚ್ ಶುಂಠಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಮತ್ತು ಪುದೀನ, ಒಂದು ಅರ್ಧ ಹೋಳು ತೆಂಗಿನ ತುರಿ, ಒಂದು 3 ಸ್ಪೂನ್ ಧನಿಯಾದ ಪುಡಿ ಹಾಕ್ಕೊಂಡು ನೈಸಿಗೆ ರುಬ್ಕೊಳ್ಳೋಣ. ನೈಸಿಗೆ ರುಬ್ಬಿ ಇಲ್ಲೆಲ್ಲ ಮಟನಲ್ಲಿ ನೀರೆಲ್ಲ ಹಿಂಗಿರುತ್ತೆ. ಇವಾಗ ಅದನ್ನು ಹಾಕಿ ಮಸಾಲೆನ ಒಂದು 2 ನಿಮಿಷ ಫ್ರೈ ಮಾಡಿ ನೀರು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನೀರು ಹಾಕಿದಾದಮೇಲೆ ಒಂದು 5 ನಿಮಿಷ ಹಂಗೆ ಕುದಿಸಿ, ಹೀಗೆ ಚೆನ್ನಾಗಿ ಕುದ್ಮೇಲೆ ಇವಾಗ ಲಿಡ್ ಕ್ಲೋಸ್ ಮಾಡಿ. ಮಟನ್ ಎಳೆದಾಗಿದ್ದರೆ ಒಂದು 2-3 ವಿಷಲ್ ಹೊಡ್ಸ್ಕೊಳ್ಳಿ. ಬಲ್ದಿದ್ರೆ ಒಂದು 4-5 ವಿಷಲ್ ಹೊಡ್ಸ್ಕೊಳ್ಳಿ. ಇವಾಗ ನಾನು ಒಂದು 3 ವಿಷಲ್ ಹೊಡ್ಸ್ಕೊಂಡು ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಮಟನ್ ಬೆಂದಿದೆ. ಇವಾಗ ಕೊಬ್ಬು ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸಿದ್ರೆ ರೆಡಿ ಆಗುತ್ತೆ. ಈಸಿಯಾಗಿರೋ ಮಟನ್ ಸಾರು, ಬೇಗ ಮಾಡ್ಕೋಬೋದು, ತುಂಬ ಕಷ್ಟ ಇಲ್ಲ. ಸೊ ಒಂದು ಸಾರಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.